ಒಂದ್ ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ಸ್ಟ್ರಾಟಜಿ ಜೋರಿದ್ರೆ ಇತ್ತ ಚಾಮರಾಜನಗರ ಗೆಲ್ಲೋಕೆ ಸಿಎಂ ಕೂಡ ಅಖಾಡಕ್ಕಿಳಿದಿದ್ದಾರೆ. ಜೆಡಿಎಸ್ ಬಿಜೆಪಿಯ 30 ಮುಖಂಡರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಈ ನಡುವೆ ಮೋದಿ ಅವರನ್ನ ಪ್ರಿಯಾಂಕ್ ಖರ್ಗೆ ಪ್ರಚಾರ ಮಂತ್ರಿ ಅಂತ ಜರೆದಿದ್ದಾರೆ. ಇದಕ್ಕೆ ಪ್ರಹ್ಲಾದ್ ಜೋಶಿ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ಶಾಕ್, 30 ಮುಖಂಡರಿಗೆ ಸಿಎಂ ಸಿದ್ದು ಗಾಳ. ಚಾಮರಾಜನಗರ ವಶಕ್ಕೆ ಆಪರೇಷನ್ ಬಾಣ ಬಿಟ್ಟ ಸಿದ್ದರಾಮಯ್ಯ. ಅತ್ತ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಆಪರೇಷನ್ ನಡೆಸಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಸಹ ಚಾಮರಾಜನಗರದಲ್ಲಿ ಮೈತ್ರಿಯ 30 ಮುಖಂಡರನ್ನ ಕಾಂಗ್ರೆಸ್ಗೆ ಬರಮಾಡಿಕೊಂಡ್ರು. ಚಾಮರಾಜನಗರ ಗೆಲ್ಲಲೇಬೇಕು ಅಂತಿರೋ ಸಿದ್ದರಾಮಯ್ಯ ಇಂದು ಸಹ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಕೊಳ್ಳೇಗಾಲ, ನಂಜನಗೂಡು ಹಾಗೂ ಎಚ್ಡಿ ಕೋಟೆಯಲ್ಲಿ ಬೃಹತ್ ಸಮಾವೇಶ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ ಮೈತ್ರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಮೋದಿ ವೋಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇವ್ರಿಗೆ ಮುಖ ಇಲ್ಲ, ಇವ್ರು ಯಾರಿಗೂ ಕೂಡ ವೋಟ್ ಕೇಳಲಿಕ್ಕೆ ನೈತಿಕತೆ ಇಲ್ಲ. ಯಾಕಂದ್ರೆ ಇವರಿಗೆ ಮೋದಿ ಬಿಟ್ಟರೆ ಬೇರೆ ಚುನಾವಣಾ ವಸ್ತುನೇ ಇಲ್ಲ. ಇವರಿಗೆ ದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಂದ್ಬಿಡ್ತೀನಿ ನಾನು. 6 ತಿಂಗಳಲ್ಲಿ ಪ್ರತಿ ಒಬ್ಬರ ಮನೆಗೆ 15 ಲಕ್ಷ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಹಾಕಿದ್ರ ನರೇಂದ್ರ ಮೋದಿ ಅವರು ಹಾಕಿದ್ರ? ಮತ್ತೆ ಯಾಕೆ ನರೇಂದ್ರ ಮೋದಿ ಮುಖವನ್ನು ನೋಡ್ಕೊಂಡು ಓಟ್ ಹಾಕ್ಬೇಕು? ಅತ್ತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ನಾಮಪತ್ರ ಸಲ್ಲಿಕೆ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದರು. ರಾಧಾಕೃಷ್ಣ ಪರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಪ್ರಚಾರ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಮಾತನಾಡಿದ ಡಿಸಿಎಂ ಡಿಕೆ, ಲೋಕಸಭೆ ಚುನಾವಣೆ ಮುಗಿದ ಮೇಲೆ ರಾಜಕೀಯ ಬದಲಾಗುತ್ತೆ, ಬಿಜೆಪಿಯವರು ಜೆಡಿಎಸ್ನವರನ್ನ ಓಡಿಸ್ತಾರೆ ಅಂತ ಕುಟುಕಿದ್ರು. ಪ್ರಿಯಾಂಕ್ ಖರ್ಗೆ ಕೂಡ ಜೆಡಿಎಸ್ ಉಳಿಯಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಹೌದು, ಖಂಡಿತ ರಾಜಕೀಯ ಬದಲಾವಣೆ ಆಗ್ತದೆ. ಬಿಜೆಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ, ಅವ್ರ ಅಲೈನ್ಸ್ ಹೋಗ್ತದೆ. ಇಲ್ಲಾಂದರೆ ಅವ್ರ ಪಾರ್ಟಿ ದಳ ಬಿಜೆಪಿಗೆ ಮರ್ಜ್ ಆಗ್ತದೆ. ನಾನು ಅವರ ಮಾತಿಗೆ ಒಪ್ತಾ ಇದ್ದೀನಿ. 1 ವರ್ಷ ಆದಮೇಲೆ ರಾಜಕೀಯ ಬೆಳವಣಿಗೆ ಆಗ್ತದೆ, JDS ವಿಲೀನ ಆಗ್ತದೆ ಬಿಜೆಪಿ ಜೊತೆ. ಐ ಅಗ್ರಿ ವಿತ್ ಹಿಮ್. ವಾಟ್ ಇಸ್ ದ ಪ್ರಾಬ್ಲಮ್? ಈ ಸರ್ಕಾರ ಅದೇ ಪತನವಾಗುತ್ತೆ, ದೇವೇಗೌಡ ಭವಿಷ್ಯ. ಅತ್ತ ಜೆಡಿಎಸ್ ಅಧಃಪತನದ ಬಗ್ಗೆ ಕೈ ನಾಯಕರು ಕುಟುಕುತ್ತಿದ್ರೆ ಇತ್ತ ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಈ ಸರ್ಕಾರವನ್ನ ನಾವು ಬೀಳಿಸುವ ಅಗತ್ಯವಿಲ್ಲ, ತಾನೇ ಪತನವಾಗುತ್ತೆ ಅಂತ ಮಾತಿನ ಬಾಣ ಬಿಟ್ಟಿದ್ದಾರೆ. ಮೋದಿ ಪ್ರಚಾರ ಮಂತ್ರಿ ಎಂದ ಪ್ರಿಯಾಂಕ್ಗೆ ಜೋಶಿ ತಿರುಗೇಟು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಪ್ರಧಾನಿ ಮೋದಿ ವಿರುದ್ಧ ಕುಟುಕಿದ್ದಾರೆ. ಮೋದಿ ಪ್ರಧಾನಮಂತ್ರಿ ಅಲ್ಲ, ಪ್ರಚಾರ ಮಂತ್ರಿ ಅಂತ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರೋ ಪ್ರಹ್ಲಾದ್ ಜೋಶಿ ಪ್ರಚಾರದ ತೆವಲಿಗೆ ಮಾತನಾಡ್ತಿದ್ದಾರೆ ಅಂತ ಪ್ರಿಯಾಂಕ್ ಕಾಲೆಳೆದಿದ್ದಾರೆ. ಮೋದಿ ಅವರು ಪ್ರಧಾನ ಮಂತ್ರಿ ಅಲ್ಲ, ಪ್ರಚಾರ ಮಂತ್ರಿ. ಅವರಿಗೆ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಭಾಳ ಪರಿಣಿತರಲ್ಲ. ಇದರಲ್ಲಿ ಯಾರಿಗೆ ಯಾವಾಗ ಮಾಡಬೇಕು, ಚುನಾವಣೆ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಅದರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸ್ಥಿತಿ ಹಿಂಗಾಗಿದೆ. ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದರೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಚಾರ ಆಗ್ತದೆ ಅಂತ ತೆವಲಿಗಾಗಿ ಮಾತನಾಡ್ತಾ ಇದ್ದಾರೆ ಅವರು ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಒಂದು ಚಟಕ್ಕಾಗಿ ಮಾತನಾಡ್ತಾ ಇದ್ದಾರೆ. ರಾಮ ಮಂದಿರಕ್ಕೆ ಕಾಂಗ್ರೆಸ್ನ ನರಪಿಳ್ಳೆಯೂ ಹೋಗಿಲ್ಲ ಎಂದ ಸುಧಾಕರ್. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ರಾಮ ಮಂದಿರವನ್ನು ಎಳೆದು ತರಲಾಗ್ತಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿರೋ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ರಾಮ ಮಂದಿರಕ್ಕೆ ಕಾಂಗ್ರೆಸ್ನ ಒಂದು ನರಪಿಳ್ಳೆಯೂ ಹೋಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಒಂದು ನರಪಿಳ್ಳೆ ರಾಮ ಮಂದಿರಕ್ಕೆ ಹೋಗಲ್ಲ. ಹೋಗಿದ್ರೆ ಯಾರಾದ್ರು? ಇವರಿಗೆಲ್ಲ ಹಿಂದೂಗಳಾದಂತ ನಾವು ಚೀಮಾರಿ ಹಾಕ್ಬೇಕಾ ಬೇಡವಾ? ಮಾಂಸದೂಟ ರಸ್ತೆಗೆ ಸುರಿದ ಅಧಿಕಾರಿಗಳು, ಜನರ ಆಕ್ರೋಶ. ಇನ್ನು ಮಾತಿನ ಸಮರ ಒಂದ್ ಕಡೆಯಾದ್ರೆ ಇತ್ತ ಹಾಸನ ಜಿಲ್ಲೆಯಲ್ಲಿ ಮಾಂಸದೂಟವನ್ನೇ ರಸ್ತೆಗೆ ಎಸೆಯಲಾಗಿದೆ. ಆಗಿದ್ದೇನೆಂದ್ರೆ ಕೋಡಿಹಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರದ ವೇಳೆ ಬಾಡೂಟ ಆಯೋಜಿಸಿದ್ರು. ಆದ್ರೆ ಫ್ಲೈಯಿಂಗ್ ಸ್ಕ್ವಾಡ್ ದಾಳಿ ಮಾಡಿ ಬಾಡೂಟ ವಶಪಡಿಸಿಕೊಂಡು ರಸ್ತೆಗೆ ಎಸೆದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.